ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕಥೆಯನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ನನ್ನ ಹೆಸರು ವಿಕ್ರಮ್. ನನ್ನ ಜೀವನದ ಪ್ರತಿ ನಿರ್ಧಾರವನ್ನು ನನ್ನ ತಾಯಿಯೇ ತೆಗೆದುಕೊಳ್ಳುತ್ತಿದ್ದಳು. ನನ್ನ ಇಡೀ ಜಗತ್ತು ಅವರ ಸುತ್ತಲೇ ಸುತ್ತುತ್ತಿತ್ತು. ಅವರ ಸಂತೋಷವೇ ನನಗೆ ಪರಮ ಸೌಖ್ಯ. ಆದರೆ ನನ್ನ ಬದುಕಿನಲ್ಲಿ ಅನಿರೀಕ್ಷಿತ ತಿರುವುಗಳನ್ನು ತಂದ ಆ ಒಂದು ತಿಂಗಳು, ಆ ಪ್ರಸಂಗವನ್ನು ನೆನೆದರೆ ಇಂದಿಗೂ ನನ್ನ ಮನಸ್ಸು ಭಾರವಾಗುತ್ತದೆ. ಒತ್ತಾಯದ ಮದುವೆ ಮತ್ತು ತಾಯಿಯ ಹಠದಿಂದ ಪ್ರೀತಿಯ ಹುಡುಗಿ ದೂರವಾದಳು. ನಾನು ಆರಾಧಿಸುತ್ತಿದ್ದ ಪ್ರೀತಿಯ ಹುಡುಗಿ ಅಮೆರಿಕಾದಲ್ಲಿ ನೆಲೆಸಿದ್ದ ಅಂಜಲಿ. ಅವಳ ನಗು, ಅವಳ ಮಾತು, ಅವಳ ಧೈರ್ಯ ಎಲ್ಲವೂ ನನಗೆ ಇಷ್ಟ. ಹಲವು ವರ್ಷಗಳ ನಮ್ಮ ಪ್ರೀತಿ ಮದುವೆ ಕನಸಿನಲ್ಲಿ ಗಟ್ಟಿಯಾಗಿತ್ತು. ಆದರೆ ನಮ್ಮ ಮದುವೆಗೆ ಅಮ್ಮನ ಸಮ್ಮತಿ ಇದ್ದರೂ ಅಂಜಲಿಯ ಒಂದು ನಿರ್ಧಾರ ನನಗೆ ದೊಡ್ಡ ಸವಾಲಾಗಿತ್ತು. ಅವಳು ತನ್ನ ವೃತ್ತಿ ಜೀವನವನ್ನು ಬಿಟ್ಟು ಭಾರತಕ್ಕೆ ಬಂದು ನೆಲೆಸಲು ಸಿದ್ಧವಿರಲಿಲ್ಲ. ವಿಕ್ರಮ್, ನಾನು ಅಮೆರಿಕವನ್ನು ಬಿಟ್ಟು ಬರುವುದಿಲ್ಲ. ನನ್ನನ್ನು ಮದುವೆಯಾಗುವುದಾದರೆ ನೀನು ಇಲ್ಲಿಗೆ ಬರಬೇಕು, ಅಥವಾ ನಾವು ದೂರವೇ ಇರಬೇಕು. ಅಂಜಲಿಯ ಈ ಮಾತು ನನ್ನನ್ನು ಕಂಗೆಡಿಸಿತ್ತು. ಇತ್ತ ನನ್ನ ಪ್ರೀತಿಯ ಅಮ್ಮನ ಆರೋಗ್ಯ ದಿನೇ ದಿನೇ ಕ್ಷೀಣಿಸುತ್ತಿತ್ತು. ವೈದ್ಯರು ಕಾಲಕಾಲಕ್ಕೆ ತಪಾಸಣೆ ಮಾಡಿದರೂ ಅಮ್ಮನ ಮನಸ್ಸಿನಲ್ಲಿ ಒಂದು ಆತಂಕ ಕೊರೆಯುತ್ತಿತ್ತು. ಅದುವೇ ಮಗನ ಮದುವೆ. ವಿಕ್ರಮ್, ನನಗೆ ಗೊತ್ತಿದೆ ನೀನು ಅಂಜಲಿಯನ್ನು ಪ್ರೀತಿಸುತ್ತೀಯಾ. ಅವಳು ಬರದಿದ್ದರೆ ಏನಂತೆ? ನಿನ್ನ ಮದುವೆಯನ್ನು ನಾನು ನನ್ನ ಕಣ್ಣಾರೆ ನೋಡಬೇಕು. ಇಲ್ಲವಾದರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಅಮ್ಮನ ಧ್ವನಿಯಲ್ಲಿ ಒಂದು ರೀತಿಯ ದುಃಖ ಮತ್ತು ಹತಾಶೆ ಇತ್ತು. ನನ್ನ ಪ್ರೀತಿ ಮತ್ತು ಅಮ್ಮನ ಆರೋಗ್ಯ, ಈ ಎರಡರ ನಡುವೆ ಸಿಲುಕಿ ನಾನು ಕತ್ತಲೆಯಲ್ಲಿ ಕಳೆದು ಹೋಗಿದ್ದೆ. ನನ್ನ ಕಣ್ಣುಗಳಿಗೆ ನಿದ್ದೆ ಇರಲಿಲ್ಲ. ಕೊನೆಗೂ ಅಮ್ಮನ ಒತ್ತಾಯಕ್ಕೆ ಮಣಿದ ನಾನು ಮದುವೆಗೆ ಸಿದ್ಧನಾಗಬೇಕಾಯಿತು. ಆದರೆ ಅಂಜಲಿಯ ಮೇಲಿನ ನನ್ನ ಪ್ರೀತಿಯು ನಿಜವಾಗಿತ್ತು. ಹಾಗಾಗಿ ಒಂದು ರಾಜಿ ಮಾಡಿಕೊಳ್ಳಲು ನಿರ್ಧರಿಸಿದೆ. ಇದು ಕೇವಲ ಒಂದು ತಾತ್ಕಾಲಿಕ ಮದುವೆ, ಅಮ್ಮನ ಆಸೆ ಪೂರೈಸಲು ಮಾತ್ರ. ನಾನು ನನ್ನ ಆಪ್ತ ಗೆಳೆಯ ರಮೇಶ್ನೊಂದಿಗೆ ವಿಷಯವನ್ನು ಹೇಳಿದೆ. ರಮೇಶ್ ತಕ್ಷಣವೇ ಒಂದು ಪತ್ರಿಕೆಯಲ್ಲಿ ಜಾಹೀರಾತು ಪ್ರಕಟಿಸುವ ಉಪಾಯ ಹೇಳಿದ. ಕೇವಲ 1 ತಿಂಗಳ ಮಟ್ಟಿಗೆ ಮದುವೆ, ವೈಯಕ್ತಿಕ ಕಾರಣಗಳಿಗಾಗಿ ಆರ್ಥಿಕ ಸಹಾಯ ನೀಡಲಾಗುವುದು. ಕೆಲವೇ ದಿನಗಳಲ್ಲಿ ಒಬ್ಬ ಮಧ್ಯವರ್ತಿ ಮೂಲಕ ಒಂದು ಪ್ರಸ್ತಾವನೆ ಬಂತು. ಅವಳ ಹೆಸರು ಕಾತ್ಯಾಯಿನಿ. ಸಣ್ಣ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡುತ್ತಿದ್ದ ವಿಧವೆ. ಆಕೆಯ ಕತೆ ನನ್ನ ಕತೆಗಿಂತಲೂ ಹೆಚ್ಚು ದುಃಖಕರವಾಗಿತ್ತು. ಅವಳ ಸಹೋದರ ಗಣೇಶ್ ಅಪಘಾತದಿಂದಾಗಿ ತೀವ್ರ ಗಾಯಗೊಂಡಿದ್ದ. ಅವನ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಬೇಕಿತ್ತು. ಅವಳ ಬಳಿ ಬೇರೆ ದಾರಿ ಇರಲಿಲ್ಲ. ಒಂದು ಸಣ್ಣ ಕೆಫೆಯಲ್ಲಿ ನಾವು ಭೇಟಿಯಾದೆವು. ನೋಡಿ ಕಾತ್ಯಾಯಿನಿ, ಇದು ಕೇವಲ ಒಂದು ಒಪ್ಪಂದ. ನನ್ನ ತಾಯಿಯ ಆಸೆಯನ್ನು ಪೂರೈಸಲು ಈ 1 ತಿಂಗಳ ಮದುವೆಯ ಅಗ್ರಿಮೆಂಟ್. 1 ತಿಂಗಳ ನಂತರ ನೀವು ಈ ಮನೆ ಮತ್ತು ನನ್ನ ಜೀವನದಿಂದ ಹೊರ ನಡೆಯಬೇಕು. ನಿಮ್ಮ ಸಹೋದರನ ಚಿಕಿತ್ಸೆಗೆ ಬೇಕಾದಷ್ಟು ಹಣ ನಾನು ನೀಡುತ್ತೇನೆ. ನಾನು ಸ್ಪಷ್ಟವಾಗಿ ಹೇಳಿದೆ. ನನ್ನ ಮಾತುಗಳು ಯಾಂತ್ರಿಕವಾಗಿದ್ದವು, ಭಾವನೆಗಳಿರಲಿಲ್ಲ. ಕಾತ್ಯಾಯಿನಿ ನನ್ನತ್ತ ನೋಡಿದಳು. ಆ ಕಣ್ಣುಗಳಲ್ಲಿ ದೈನ್ಯತೆ, ಭೀತಿ ಮತ್ತು ಗಟ್ಟಿ ನಿರ್ಧಾರ ಮಿಶ್ರಣವಿತ್ತು. ನನಗೆ ತಿಳಿದಿದೆ ವಿಕ್ರಮ್, ನನ್ನ ಪರಿಸ್ಥಿತಿಗೆ ಬೇರೆ ದಾರಿ ಇಲ್ಲ. ನಾನು ಈ 1 ತಿಂಗಳ ಮದುವೆಗೆ ಒಪ್ಪುತ್ತೇನೆ. ನಿಮ್ಮ ತಾಯಿಗೆ ಯಾವತ್ತೂ ಈ ವಿಷಯ ತಿಳಿಯದಂತೆ ನೋಡಿಕೊಳ್ಳುತ್ತೇನೆ. ನನ್ನ ತಮ್ಮನ ಚಿಕಿತ್ಸೆ ಮಾತ್ರ ನನಗೆ ಮುಖ್ಯ. ಅವಳು ಶಾಂತವಾಗಿ ಆದರೆ ದೃಢವಾಗಿ ಉತ್ತರಿಸಿದಳು. ನಮ್ಮ ಒಪ್ಪಂದವನ್ನು ಒಂದು ಕಾಗದದ ಮೇಲೆ ಬರೆದು ಸಹಿ ಮಾಡಿದೆವು. ಈ ವಿಚಿತ್ರ ಒಪ್ಪಂದದ ಮೂಲಾಧಾರ ಕೇವಲ 1 ತಿಂಗಳು ಮತ್ತು ಆರ್ಥಿಕ ವಿನಿಮಯವಾಗಿತ್ತು. ಮದುವೆಯ ದಿನವೂ ಬಂತು. ಅಮ್ಮನ ಮುಖದಲ್ಲಿ ಮೂಡಿದ ಸಂತೋಷವನ್ನು ನಾನು ಎಂದಿಗೂ ಮರೆಯಲಾರೆ. ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ನಡೆಯಿತು. ಕಾತ್ಯಾಯಿನಿ ಸಾಂಪ್ರದಾಯಿಕ ಸೀರೆಯುಟ್ಟು ಮುಖದಲ್ಲಿ ಯಾವುದೇ ದುಃಖವನ್ನು ತೋರಿಸದೆ ನಿಂತಿದ್ದಳು. ಆಕೆಯ ಸರಳತೆ ಅವಳ ಸೌಂದರ್ಯವನ್ನು ಇಮ್ಮಡಿಗೊಳಿಸಿತ್ತು. ಅಮ್ಮ ಮಂತ್ರಘೋಷಗಳ ನಡುವೆ ಅವಳತ್ತ ಪ್ರೀತಿಯಿಂದ ನೋಡುತ್ತಿದ್ದಳು. ಮದುವೆ ಮುಗಿದ ಮೇಲೆ ಅಮ್ಮ ನನ್ನ ಕಿವಿಯಲ್ಲಿ, ಎಷ್ಟು ಒಳ್ಳೆಯ ಹುಡುಗಿ ಕಂಡುಕೊಂಡಿದ್ದೀಯಾ ವಿಕ್ರಮ್, ದೇವರಿಗೆ ಧನ್ಯವಾದ ಹೇಳು ಎಂದು ಪಿಸುಗುಟ್ಟಿದರು. ನನ್ನ ಹೃದಯಕ್ಕೆ ಯಾರೋ ಚೂರಿಯಿಂದ ಇರಿದಷ್ಟು ನೋವಾಯಿತು. ಈ ಸುಳ್ಳು ನಾಟಕದಲ್ಲಿ ಅಮ್ಮನಿಗೆ ಸಿಗುತ್ತಿದ್ದ ಸಂತೋಷ ನೋಡಿ ನಾನು ಮೌನವಾಗಿದ್ದೆ. ಮನೆಗೆ ಬಂದ ಮೇಲೆ ನಮ್ಮ ಕೊನೆ ಸಂಪೂರ್ಣವಾಗಿ ಮೌನದಲ್ಲಿ ಮುಳುಗಿತ್ತು. ಕಾತ್ಯಾಯಿನಿ ನೆಲದ ಮೇಲೆ ಹಾಸಿದ್ದ ಹಾಸಿಗೆಯ ಕಡೆಗೆ ಕೈ ತೋರಿಸಿ, ನಾನು ಇಲ್ಲಿ ಮಲಗುತ್ತೇನೆ ಎಂದು ಹೇಳಿದಳು. ಅವಳ ಧ್ವನಿಯಲ್ಲಿ ಯಾವುದೇ ದೂರು ಅಥವಾ ಹಿಂಜರಿಕೆ ಇರಲಿಲ್ಲ. ನಾನು ಸರಿ ಎಂದು ಹೇಳಿ ಅಮ್ಮನಿಗೆ ವಿಷಯ ತಿಳಿಯಬಾರದೆಂದು ಹೇಳಿದೆ. ಆದರೆ ಕೇವಲ ಒಂದೇ ದಿನದಲ್ಲಿ ಅವಳು ನಮ್ಮ ಮನೆಯಲ್ಲಿ ಅನಿರೀಕ್ಷಿತ ಬದಲಾವಣೆ ತಂದಳು. ಬೆಳಗಿನ ಜಾವ 4ಕ್ಕೆ ಏಳುವುದು, ದೇವರ ಪೂಜೆ ಮಾಡುವುದು, ಅಡುಗೆ ಮನೆಯನ್ನು ಸ್ವಚ್ಛವಾಗಿಡುವುದು, ಅಮ್ಮನ ಔಷಧಿಗಳನ್ನು ಸರಿಯಾದ ಸಮಯಕ್ಕೆ ಕೊಡುವುದು, ಎಲ್ಲವನ್ನೂ ಅವಳು ಯಾವುದೇ ಹೇಳಿಕೆ ಇಲ್ಲದೆ ಮಾಡುತ್ತಿದ್ದಳು. ಅಮ್ಮನಿಗೆ ಬೆಳಗಿನ ತಿಂಡಿಗೆ ಅವಲಕ್ಕಿ ಇಷ್ಟ ಎಂದು ತಿಳಿದು ಅದನ್ನು ಪ್ರೀತಿಯಿಂದ ಮಾಡಿ ತರುತ್ತಿದ್ದಳು. ನನ್ನ ಜೀವನ, ನನ್ನ ರೂಢಿಗಳು ಎಲ್ಲವೂ 1 ತಿಂಗಳ ಒಪ್ಪಂದದೊಳಗೆ ಸೇರಿ ಹೋಗಿದ್ದವು. ನಾನಂತೂ ಆಫೀಸಿನ ಕೆಲಸದಲ್ಲಿ ಮುಳುಗಿ ಹೋಗುತ್ತಿದ್ದೆ. ಆದರೆ ಹಿಂದಿನಿಂದ ಯಾರೋ ನನ್ನನ್ನು ನಿಭಾಯಿಸುತ್ತಿರುವ ಭಾವನೆ ಬಲವಾಗುತ್ತಿತ್ತು. ಆಫೀಸಿಗೆ ಹೋಗುವಾಗ ನನ್ನ ಫೈಲ್ಗಳನ್ನು ಜೋಡಿಸಿಡುವುದು, ನನ್ನ ನೆಚ್ಚಿನ ಕಾಪಿಯನ್ನು ಮಾಡಿ ಟೇಬಲ್ ಮೇಲೆ ಇಡುವುದು, ಬರುವಾಗ ನನ್ನ ನೆಚ್ಚಿನ ಬಾದಾಮಿ ಹಾಲು ಸಿದ್ಧವಿರುವುದು,
ಎಲ್ಲವೂ ನಿಖರವಾಗಿ ಪ್ರೀತಿಯಿಂದ ಕೂಡಿತ್ತು. ನನ್ನ ಮದುವೆಯಾಗಿ 15 ದಿನಗಳು ಕಳೆದಿತ್ತು. ಅಮ್ಮನ ಮುಖದಲ್ಲಿ ಅಪಾರ ಸಂತೋಷವಿತ್ತು. ನನ್ನ ಜೀವನದ ಈ ನಾಟಕ ಅಮ್ಮನಿಗೆ ಒಂದು ಸಮಾಧಾನ ತಂದಿತ್ತು. ಆ ರಾತ್ರಿ ಊಟದ ನಂತರ ಅಮ್ಮ ನಗುಮೊಗದಿಂದ, ವಿಕ್ರಮ್, ಈ ಮದುವೆಯಿಂದ ನನಗೆ ಎಂಥ ಶಾಂತಿ ಸಿಕ್ಕಿದೆ ಗೊತ್ತಾ ಎನ್ನುತ್ತಾ, ಕಾತ್ಯಾಯಿನಿ, ನೀನು ಈ ಮನೆಯ ಒಳ್ಳೆಯ ಸೊಸೆ ಎಂದು ಅವಳ ತಲೆಯನ್ನು ಪ್ರೀತಿಯಿಂದ ನೇವರಿಸಿದರು. ಮರುದಿನ ಬೆಳಿಗ್ಗೆ ನನ್ನ ಇಡೀ ಜಗತ್ತು ಕುಸಿದು ಬಿತ್ತು. ಅಮ್ಮ ಶಾಶ್ವತವಾದ ನಿದ್ದೆಗೆ ಜಾರಿದರು. ವೈದ್ಯರು ಬಂದು ಅಮ್ಮನನ್ನು ಪರೀಕ್ಷಿಸಿ ಹೇಳಿದಾಗ ನನ್ನ ಹೃದಯ ಒಡೆದು ಹೋಗಿತ್ತು. ಆ ಒಂದು ಕ್ಷಣ ನಾನು, ಅಂಜಲಿ, ಕಾತ್ಯಾಯಿನಿ, ಈ ಒಪ್ಪಂದ ಎಲ್ಲವನ್ನೂ ಮರೆತು ಅಮ್ಮ ನಿಲ್ಲದ ಬದುಕಿನ ಶೂನ್ಯದಲ್ಲಿ ಕಳೆದು ಹೋದೆ. ಅಮ್ಮನ ಅಂತಿಮ ಸಂಸ್ಕಾರದ ಸಮಯದಲ್ಲಿ ಕಾತ್ಯಾಯಿನಿ ನನ್ನ ಪಕ್ಕ ನಿಂತು ಪ್ರತಿ ವಿಧಿಯನ್ನು ನಿರ್ವಹಿಸಿದಳು. ಅವಳು ನನ್ನ ಕೈ ಹಿಡಿದು ಅಳುತ್ತಿದ್ದ ರೀತಿಯನ್ನು ನೋಡಿ ನಾನು ಅವಳಲ್ಲಿ ಹೆಂಡತಿಗಿಂತ ಹೆಚ್ಚು ಒಬ್ಬ ಆತ್ಮೀಯ ಗೆಳತಿಯ ರೂಪವನ್ನು ನೋಡಿದೆ. ಆಕೆ ತನ್ನ ಕಣ್ಣೀರಿನ ಮೂಲಕ ತನ್ನ ದುಃಖವನ್ನು ಹಂಚಿಕೊಂಡಳು. ಅವಳ ಕಣ್ಣೀರು ಕೇವಲ ಸಹಾನುಭೂತಿಯಾಗಿರದೆ ವೈಯಕ್ತಿಕ ದುಃಖವಾಗಿತ್ತು. ಅವಳನ್ನು ನೋಡಿದಾಗ ನಾನು ಅವಳ ಕಥೆಯನ್ನು ಮರೆತಿದ್ದೆ. ಅಮ್ಮನ ಅಗಲಿಕೆಯ ನಂತರ ಮನೆಯಲ್ಲಿ ಒಂದು ಬಾರಿ ಮೌನ ಆವರಿಸಿತ್ತು. ನಾನು ನನ್ನ ಕೋಣೆಯಲ್ಲಿ ಏಕಾಂಗಿಯಾಗಿ ಇರುತ್ತಿದ್ದೆ. ಕಾತ್ಯಾಯಿನಿ ಮನೆಯನ್ನು ಸ್ತಬ್ಧವಾಗಿ ನಿರ್ವಹಿಸುತ್ತಿದ್ದಳು. ಅವಳು ಮಾತನಾಡುತ್ತಿರಲಿಲ್ಲ, ಆದರೆ ಅವಳ ಉಪಸ್ಥಿತಿ ನನ್ನ ನೋವಿಗೆ ಒಂದು ಸಮಾಧಾನ ನೀಡುತ್ತಿತ್ತು. ಒಂದು ರಾತ್ರಿ ನಾನು ನನ್ನ ಕೋಣೆಯಲ್ಲಿ ಗೋಡೆಗೆ ಹೊರಗೆ ಕುಳಿತಿದ್ದೆ. ಕಾತ್ಯಾಯಿನಿ ಬಂದು ಒಂದು ಲೋಟ ಬಿಸಿ ಹಾಲನ್ನು ನನ್ನ ಕೈಗೆ ಕೊಟ್ಟಳು. ದಯವಿಟ್ಟು ಕುಡಿಯಿರಿ, ಅವಳು ಪಿಸುಗುಟ್ಟಿದಳು. ನಾನು ಲೋಟವನ್ನು ಹಿಡಿದು, ಕ್ಷಮಿಸಿ ಕಾತ್ಯಾಯಿನಿ, ಈ ದುಃಖದ ನಡುವೆ ನಾನು ನಿಮ್ಮ ಬಗ್ಗೆ ಯೋಚಿಸಿಲ್ಲ. ನೀವು ನಿಮ್ಮ ತಮ್ಮನ ಬಗ್ಗೆ ಚಿಂತಿಸುತ್ತಿರಬಹುದು. ಅವನೀಗ ಹೇಗಿದ್ದಾನೆ ಎಂದು ಕೇಳಿದೆ. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು. ಗಣೇಶ್ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಾನೆ. ನೀವು ಕಳುಹಿಸಿದ ಹಣ ಅವನ ಚಿಕಿತ್ಸೆಗೆ ಬಹಳ ಸಹಾಯ ಮಾಡಿದೆ. ನಾನು ನಿಮಗೆ ಋಣಿಯಾಗಿದ್ದೇನೆ. ಅವಳು ಕಣ್ಣೀರನ್ನು ಒರೆಸಿಕೊಂಡಳು. ನೀವು ಋಣಿಯಾಗಬೇಕಿಲ್ಲ, ಇದು ನಮ್ಮ ಒಪ್ಪಂದ. ನಾನು ನನ್ನ ಮನಸ್ಸಿಗೆ ಧೈರ್ಯ ಹೇಳಲು ಪ್ರಯತ್ನಿಸಿದೆ. ಆ ಕ್ಷಣ ನಾನು ಅವಳ ಕಣ್ಣುಗಳಲ್ಲಿ ಕಂಡ ದೈನ್ಯತೆ, ಭೀತಿ, ಪ್ರೀತಿ ಮತ್ತು ಸಮರ್ಪಣೆಯನ್ನು ನನ್ನ ಜೀವನದಲ್ಲಿ ಬೇರೆಲ್ಲೂ ಕಂಡಿರಲಿಲ್ಲ. ಕೆಲವೇ ದಿನಗಳಲ್ಲಿ ಅವಳು ಕೇವಲ ಒಪ್ಪಂದದ ಸಂಗಾತಿಯಾಗಿರದೆ ನಮ್ಮ ಮನೆಗೆ ಒಂದು ಜೀವಂತ ಶಕ್ತಿಯಾಗಿದ್ದಳು. ಒಪ್ಪಂದದ ಕೊನೆಯ ದಿನ ಬಂದೇ ಬಿಟ್ಟಿತು. ಬೆಳಗ್ಗೆ ನಾನು ಎದ್ದಾಗ ನನ್ನ ಟೇಬಲ್ ಮೇಲೆ ಒಂದು ಪತ್ರವಿತ್ತು. ವಿಕ್ರಮ್, ಇಂದಿಗೆ ನಮ್ಮ ಒಪ್ಪಂದ ಕೊನೆಗೊಳ್ಳುತ್ತಿದೆ. ನಾನು ಹೊರಟು ಹೋಗುತ್ತಿದ್ದೇನೆ. ನಿಮ್ಮ ತಾಯಿಗೆ ಇನ್ನು ಮುಂದೆ ನನ್ನ ಸೇವೆಯ ಅಗತ್ಯವಿಲ್ಲ. ನಿಮ್ಮ ಜೀವನಕ್ಕೆ ಹೊಸ ದಾರಿಗಳು ಸಿಗಲಿ. ನನ್ನ ತಮ್ಮನ ಚಿಕಿತ್ಸೆಗೆ ನೀವು ಮಾಡಿದ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ನೀವು ನನಗೆ ಕೊಟ್ಟ ಹಣ ನನ್ನ ಪಾಲಿಗೆ ದೇವತಾ ಸ್ವರೂಪ. ನಿಮಗೆ ಹೇಳದೆ ಹೋಗುತ್ತಿರುವುದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ನಿಮ್ಮ ಕೋಣೆಯಲ್ಲಿ ಉಳಿದ ನನ್ನ ವಸ್ತುಗಳೆಂದರೆ ಕೇವಲ ಈ ಸೀರೆಗಳು. ಅದನ್ನು ನಿಮ್ಮ ಮನೆಗೆ ಭಾರವಾಗಲು ಬಿಡುವುದಿಲ್ಲ. ಶುಭವಾಗಲಿ, ಕಾತ್ಯಾಯಿನಿ. ಪತ್ರ ನನ್ನ ಕೈಯಿಂದ ಕೆಳಗೆ ಬಿದ್ದಿತ್ತು. ನಾನು ತಕ್ಷಣವೇ ಕೋಣೆಯಿಂದ ಹೊರಬಂದು ಇಡೀ ಮನೆಯನ್ನು ಹುಡುಕಿದೆ. ಎಲ್ಲೆಲ್ಲೂ ಶೂನ್ಯ. ಅಡುಗೆ ಮನೆ, ದೇವರ ಕೋಣೆ, ಅಮ್ಮನ ಕೋಣೆ ಎಲ್ಲವೂ ಖಾಲಿ ಖಾಲಿ. ಆಕೆಯ ಸಣ್ಣ ಬ್ಯಾಗ್ ಮತ್ತು ಅವಳಿದ್ದ ಸ್ಥಳದಲ್ಲಿ ಒಂದು ಇರುವೆಯೂ ಸದ್ದು ಇರಲಿಲ್ಲ. ಹೊಗೆಯಾಡುತ್ತಿರುವ ಕಾಫಿ ಮಗ್, ದೇವರ ಕೋಣೆಯ ಪರಿಮಳ, ಅಮ್ಮನ ಕೋಣೆಯ ಜೋಡಣೆ ಎಲ್ಲವೂ ಇತ್ತು. ಆದರೆ ಅದನ್ನು ಮಾಡುವ ಕೈಗಳು ಇರಲಿಲ್ಲ. ಆ ದಿನ ನನ್ನ ಮನೆ ನಿಜವಾಗಿಯೂ ಖಾಲಿ ಮನೆಯಾಗಿ ಭಾಸವಾಯಿತು. ಕೇವಲ 30 ದಿನಗಳಲ್ಲಿ ಕಾತ್ಯಾಯಿನಿ ನನ್ನ ಜೀವನದ ಭಾಗವಾಗಿದ್ದಳು. ಅವಳಿಲ್ಲದೆ ಮನೆಯ ಪ್ರತಿ ಮೂಲೆಯೂ ಕತ್ತಲಾಗಿತ್ತು. ನನ್ನ ಮನಸ್ಸು ಉದ್ವಿಗ್ನವಾಯಿತು. ನಾನು ತಕ್ಷಣವೇ ಅವಳಿಗೆ ಕರೆ ಮಾಡಲು ಪ್ರಯತ್ನಿಸಿದೆ. ಆದರೆ ಆಕೆ ಕೊಟ್ಟಿದ್ದ ನಂಬರ್ ಸ್ವಿಚ್ ಆಫ್ ಆಗಿತ್ತು. ಅವಳನ್ನು ತಡೆಯುವ ಅವಕಾಶವನ್ನು ನಾನು ಕಳೆದುಕೊಂಡಿದ್ದೆ. ಸಾಯಂಕಾಲ ಫೋನ್ನಲ್ಲಿ ಒಂದು ಸಂದೇಶ ಬಂತು. ವಿಕ್ರಮ್, ನಾನು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಇದ್ದೇನೆ. ನಿನ್ನನ್ನು ನೋಡಲು ಬಂದಿದ್ದೇನೆ. ಅವಳೇ ಅಂಜಲಿ, ನನ್ನ ಪ್ರೀತಿಯ ಹುಡುಗಿ. ಅಮೆರಿಕಾದಲ್ಲಿ ತನ್ನ ವೃತ್ತಿಯನ್ನು ಬಿಟ್ಟು ನನ್ನನ್ನು ಸಮಾಧಾನಪಡಿಸಲು ಅಮ್ಮನ ಸಾವಿನ ಸುದ್ದಿ ಕೇಳಿ ಬಂದಿದ್ದಳು. ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಸಮಾಧಾನ ಮೂಡಿತು. ಅಂಜಲಿ ಬಂದಳು. ಅವಳ ನಗು, ಅವಳ ಕಣ್ಣುಗಳು, ಅವಳ ಪ್ರೀತಿಯ ಮಾತು ಎಲ್ಲವೂ ಹಳೆಯ ದಿನಗಳಂತೆ. ವಿಕ್ರಮ್, ಅಮ್ಮನ ಬಗ್ಗೆ ಕೇಳಿ ನನಗೆ ತುಂಬಾ ದುಃಖವಾಯಿತು. ನಾನು ನಿನ್ನ ಪಕ್ಕ ಇರಲು ಬಂದಿದ್ದೇನೆ. ಇನ್ನು ಅಮೆರಿಕಾದ ವಿಷಯ ಮಾತನಾಡೋದು ಬೇಡ. ನಾವಿಬ್ಬರು ಒಟ್ಟಿಗೆ ಇರೋಣ. ಅಂಜಲಿ ಪ್ರೀತಿಯಿಂದ ನನ್ನ ಕೈ ಹಿಡಿದು ಹೇಳಿದಳು. ಆದರೆ ಅಚ್ಚರಿಯ ವಿಷಯವೇನೆಂದರೆ ನನ್ನ ಹೃದಯವು ಅಂಜಲಿಯನ್ನು ಕಂಡರೂ ಸಂತೋಷವಾಗಿರಲಿಲ್ಲ. ನನ್ನ ಮನಸ್ಸು ಮನೆಯ ಪ್ರತಿಯೊಂದು ಮೂಲೆಯನ್ನು ನೋಡುತ್ತಿತ್ತು. ಕಾತ್ಯಾಯಿನಿ ಮಾಡಿದ ಜೋಡಣೆ, ಅವಳು ಇಟ್ಟಿದ ಹೂಗಳು, ಅವಳು ಮಾಡಿದ ಕಾಫಿಯ ವಾಸನೆ. ಅಂಜಲಿ ನನ್ನ ಪಕ್ಕ ಇದ್ದರೂ ನನ್ನ ಕಣ್ಣುಗಳು ಅಮ್ಮನ ಸಾವಿಗೆ ಸಾಂತ್ವನ ಹೇಳಿ ಹೊರಟು ಹೋದ ವಿಧವೆಯನ್ನು ಹುಡುಕುತ್ತಿದ್ದವು. ವಿಕ್ರಮ್, ಏನಾಯಿತು? ನೀನು ಸಂತೋಷವಾಗಿಲ್ಲ. ನಾನಿಲ್ಲಿ ಬಂದಿರುವುದು ನಿನಗೆ ಇಷ್ಟವಿಲ್ಲವಾ? ಅಂಜಲಿ ದುಃಖದಿಂದ ಕೇಳಿದಳು. ಇಲ್ಲ ಅಂಜಲಿ, ನನಗೆ ಸಂತೋಷವಾಗಿದೆ. ಆದರೆ ಅಮ್ಮನ ನೆನಪು ಕಾಡುತ್ತಿದೆ. ನಾನು ಸುಳ್ಳು ಹೇಳಿದೆ. ನನ್ನ ಗೊಂದಲವನ್ನು ಅವಳಿಗೆ ವಿವರಿಸಲು ಸಾಧ್ಯವಿರಲಿಲ್ಲ. ಆ ರಾತ್ರಿ ನಾನು ಮಲಗಲಿಲ್ಲ. ನನ್ನ ಮನಸ್ಸು ತೀವ್ರವಾಗಿ ಕಾತ್ಯಾಯಿನಿಯನ್ನು ಹುಡುಕುತ್ತಿತ್ತು. ಅವಳು ಕೇವಲ ಹಣಕ್ಕಾಗಿ ಬಂದವಳೆ? ಖಂಡಿತ ಇಲ್ಲ.
ಅವಳು ಆ ಒಂದು ತಿಂಗಳಲ್ಲಿ ನನಗೆ ನೀಡಿದ ಆರೈಕೆ, ಅಮ್ಮನಿಗೆ ಕೊಟ್ಟ ಪ್ರೀತಿ, ಅಮ್ಮನ ಸಾವಿನ ನಂತರ ಅವಳು ತೋರಿದ ಸಹಾನುಭೂತಿ, ಇದೆಲ್ಲವೂ ಹಣಕ್ಕಾಗಿ ಸಾಧ್ಯವಿಲ್ಲ. ಅದು ನಿಜವಾದ ಮನುಷ್ಯತ್ವ. ಮರುದಿನ ಬೆಳಿಗ್ಗೆ ನಾನು ರಮೇಶ್ಗೆ ಕರೆ ಮಾಡಿದೆ. ಅವಳ ವಿಳಾಸ ತಿಳಿದುಕೊಳ್ಳಲು ಹೇಳಿದೆ. ಅವಳ ಸಹೋದರನ ಚಿಕಿತ್ಸೆ ನಡೆಯುತ್ತಿದ್ದ ಆಸ್ಪತ್ರೆಯ ಹೆಸರು ನನಗೆ ನೆನಪಾಯಿತು. ತಡ ಮಾಡದೆ ನಾನು ಆಸ್ಪತ್ರೆಗೆ ಹೊರಟೆ. ಆಸ್ಪತ್ರೆಯ ಹಳೆಯ ಕಟ್ಟಡದಲ್ಲಿರುವ ಜನರಲ್ ವಾರ್ಡ್ನ ಕೊನೆಯ ಹಾಸಿಗೆ ಬಳಿ ಅವಳು ಕುಳಿತಿದ್ದಳು. ಆಕೆಯ ಕಣ್ಣುಗಳಲ್ಲಿ ಕತ್ತಲು ತುಂಬಿತ್ತು. ಅವಳ ಸಹೋದರ ಗಣೇಶ್ ದೀರ್ಘಕಾಲದ ನಿದ್ರೆಯಲ್ಲಿದ್ದ. ಅವಳು ಅವನ ಕೈ ಹಿಡಿದು ಯಾವುದೋ ಪುಸ್ತಕ ಓದುತ್ತಿದ್ದಳು. ಕಾತ್ಯಾಯಿನಿ, ನಾನು ಕರೆದಾಗ ಅವಳು ತಬ್ಬಿಬ್ಬಾದಳು. ಆಶ್ಚರ್ಯದಿಂದ ಎದ್ದು ನಿಂತಳು. ವಿಕ್ರಮ್, ನೀವಿಲ್ಲಿ ಏಕೆ ಬಂದಿದ್ದೀರಿ? ಅವಳ ಧ್ವನಿಯಲ್ಲಿ ಒಂದು ರೀತಿಯ ಹೆದರಿಕೆ ಇತ್ತು. ಕಾತ್ಯಾಯಿನಿ, ನೀವು ಏಕೆ ಹೇಳದೆ ಹೊರಟು ಹೋದ್ರಿ? ನಿಮ್ಮ ತಮ್ಮನ ಚಿಕಿತ್ಸೆ ಇನ್ನಷ್ಟು ನಡೆಯಬೇಕು. ನಾವು ನಮ್ಮ ಒಪ್ಪಂದಕ್ಕೆ ಇನ್ನಷ್ಟು ದಿನ ವಿಸ್ತರಣೆ ಮಾಡಬಹುದು. ನಾನು ಅವಳಿಗೆ ಮನವರಿಕೆ ಮಾಡಲು ಪ್ರಯತ್ನಿಸಿದೆ. ಕಾತ್ಯಾಯಿನಿ ನಕ್ಕಳು. ವಿಕ್ರಮ್, ಒಪ್ಪಂದ 1 ತಿಂಗಳಿಗಷ್ಟೇ ಆಗಿತ್ತು. ನನ್ನ ಕೆಲಸ ಮುಗಿದಿದೆ. ನಾನು ಹೊರಟು ಬಂದೆ. ನನ್ನ ತಮ್ಮನ ಚಿಕಿತ್ಸೆಗೆ ನೀವು ಸಾಕಷ್ಟು ಹಣ ನೀಡಿದ್ದೀರಿ. ಇನ್ನೂ ಹೆಚ್ಚು ಬೇಕಾಗಿದ್ದರೆ ನಾನು ನನ್ನ ಕೆಲಸದಿಂದ ಸಂಪಾದಿಸುತ್ತೇನೆ. ದಯವಿಟ್ಟು ಇಲ್ಲಿಂದ ಹೋಗಿ. ನಿಮ್ಮ ಬದುಕಿನಲ್ಲಿ ಅಂಜಲಿ ಬಂದಿದ್ದಾರೆ. ನನ್ನನ್ನು ಮರೆತು ಬಿಡಿ. ಅವಳ ಧ್ವನಿಯಲ್ಲಿ ಒಂದು ರೀತಿಯ ಖಚಿತತೆ ಇತ್ತು. ನನ್ನ ಹೃದಯಕ್ಕೆ ನೋವಾಯಿತು. ಆಕೆಯನ್ನು ಪ್ರೀತಿಸಬೇಕು ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ಪ್ರೀತಿಯ ಹುಡುಗಿ ಪಕ್ಕದಲ್ಲಿದ್ದರೂ ಈ ವಿಧವೆಯನ್ನೇ ನನ್ನ ಮನಸ್ಸು ಹುಡುಕುತ್ತಿತ್ತು. ನಾನು ಮತ್ತು ಕಾತ್ಯಾಯಿನಿ ವಾದ ಮಾಡುತ್ತಿರುವಾಗಲೇ ದೂರದಿಂದ ಒಂದು ಪರಿಚಿತ ಧ್ವನಿ ಕೇಳಿಸಿತು. ಕಾತ್ಯಾಯಿನಿ, ನಿನ್ನನ್ನು ನಾನು ಎಲ್ಲ ಕಡೆ ಹುಡುಕಿದೆ. ನಾನು ತಿರುಗಿ ನೋಡಿದೆ. ಅದು ಅಂಜಲಿ. ನನಗೆ ದಿಗ್ಭ್ರಮೆಯಾಯಿತು. ಅಂಜಲಿ ಕಾತ್ಯಾಯಿನಿಯ ಬಳಿ ಓಡಿ ಹೋಗಿ ಅವಳನ್ನು ತಬ್ಬಿಕೊಂಡಳು. ನನಗೆ ಏಕೆ ಹೇಳದೆ ಬಂದೆ ಅಂಜಲಿ ಎಂದು ಕಾತ್ಯಾಯಿನಿ ಕೇಳಿದಳು. ನಾನು ನಿನ್ನನ್ನು ನೋಡಲು ಬಂದೆ. ನಿನ್ನ ತಮ್ಮನನ್ನು ನೋಡಲು ಬಂದೆ. ಹೇಗಿದ್ದಾನೆ ಅವನು? ಹೌದು, ನಿನ್ನ ಫೋನ್ ಯಾಕೆ ರೀಚ್ ಆಗ್ತಿಲ್ಲ ಎಂದು ಅಂಜಲಿ ಕೇಳಿದಳು. ನನ್ನ ಗೊಂದಲ ಹೆಚ್ಚಾಯಿತು. ಅಂಜಲಿ, ಕಾತ್ಯಾಯಿನಿ, ನಿಮ್ಮಿಬ್ಬರ ಪರಿಚಯ ಹೇಗೆ? ಅಂಜಲಿ ನನ್ನ ಕಡೆ ತಿರುಗಿ ಹೇಳಿದಳು. ವಿಕ್ರಮ್, ಕಾತ್ಯಾಯಿನಿ ನನ್ನ ಬಾಲ್ಯದ ಗೆಳತಿ. ನಾವು ಒಂದೇ ಶಾಲೆಯಲ್ಲಿ ಒಂದೇ ಕಾಲೇಜಿನಲ್ಲಿ ಓದಿದ್ದೇವೆ. ನಾನು ಅಮೆರಿಕಾಗೆ ಹೋಗುವವರೆಗೂ ನಾವು ಒಟ್ಟಿಗೆ ಇದ್ದೆವು. ಅವಳು ಗಣೇಶ್ನ ಚಿಕಿತ್ಸೆಗಾಗಿ ಹೋರಾಡುತ್ತಿದ್ದಾಳೆ. ಅವಳ ಕಷ್ಟ ನನಗೂ ಗೊತ್ತಿತ್ತು. ಆ ಕ್ಷಣ ನನ್ನ ಇಡೀ ಜೀವನದ ನಾಟಕದ ಸೂತ್ರಧಾರರು ನನ್ನ ಮುಂದೆ ನಿಂತಿದ್ದರು. ಅಂಜಲಿ, ಕಾತ್ಯಾಯಿನಿ ಮತ್ತು ನಾನು ಆಸ್ಪತ್ರೆಯ ಹೊರಗಿನ ಒಂದು ಬೆಂಚಿನಲ್ಲಿ ಕುಳಿತೆವು. ವಿಕ್ರಮ್, ನಾನು ಅಮೆರಿಕಾದಲ್ಲಿದ್ದಾಗ ಕಾತ್ಯಾಯಿನಿ ಅಮ್ಮನಿಗಾಗಿ ನಿನ್ನನ್ನು ಮದುವೆಯಾಗಿರುವ ವಿಷಯ ನನಗೆ ತಿಳಿಯಿತು. ನನಗೆ ಅವಳ ಮೇಲೆ ಕೋಪ ಬಂತು. ಇದು ಒಪ್ಪಂದದ ಮದುವೆ ಎಂದು ನನಗೆ ನಾನೇ ಸಮಾಧಾನ ಹೇಳಿಕೊಂಡೆ. ಆದರೆ ವಿಕ್ರಮ್, ನಾನು ಅಮೆರಿಕಾದಿಂದ ವಾಪಸ್ಸಾದರೂ ಕೂಡ ನಿನ್ನ ಮುಖದಲ್ಲಿ ಒಂದು ಸಣ್ಣ ನಗುವಾಗಲಿ ಖುಷಿಯಾಗಲಿ ಇರಲಿಲ್ಲ. ಆದರೆ ಕಾತ್ಯಾಯಿನಿಯ ಸನಿಹ ನಿನ್ನ ಮುಖದಲ್ಲಿ ನಗು ತರಿಸಿದೆ. ನಿನ್ನಲ್ಲಿ ನೆಮ್ಮದಿ ಕಾಣುತ್ತಿದೆ. ಹೇಳು ವಿಕ್ರಮ್, ಕೇವಲ 30 ದಿನಗಳಲ್ಲಿ ನನ್ನನ್ನು ಮರೆತು ಬಿಟ್ಟೆಯಾ? ಅದು ಹಾಗಲ್ಲ ಅಂಜಲಿ ಎಂದು ತಡವರಿಸುತ್ತಿದ್ದೆ. ಮಧ್ಯದಲ್ಲಿ ತುಂಡರಿಸುತ್ತಾ ಅಂಜಲಿ ಹೇಳಿದಳು, ಬೇಡ ವಿಕ್ರಮ್, ಸಮಜಾಯಿಸಿಕೊಡಲು ಬರಬೇಡ. ಈಗ ನಿನ್ನ ಮನಸ್ಸಿನ ತುಂಬ ಕಾತ್ಯಾಯಿನಿಯೇ ತುಂಬಿದ್ದಾಳೆ. ನನಗೆ ಅಲ್ಲಿ ಜಾಗವಿಲ್ಲ. ಆಗ ಕಾತ್ಯಾಯಿನಿ ಮಧ್ಯದಲ್ಲಿ ಬಾಯಿ ಹಾಕುತ್ತಾ ಹೇಳಿದಳು, ಇಲ್ಲ ಅಂಜಲಿ, ನಿಮ್ಮಿಬ್ಬರ ಮಧ್ಯದಲ್ಲಿ ನಾನು ಗೋಡೆಯಾಗಲು ಇಷ್ಟಪಡುವುದಿಲ್ಲ. ವಿಕ್ರಮ್ ನಿನ್ನ ಸೊತ್ತು. ನಿಮ್ಮಿಬ್ಬರ ಪ್ರೀತಿ ಮೊದಲೇ ತಿಳಿದಿದ್ದರೆ ನಾನು ವಿಕ್ರಮ್ನನ್ನು ಮದುವೆಯಾಗುತ್ತಿರಲಿಲ್ಲ. ನಾನು ವಿಕ್ರಮ್ನನ್ನು ಮದುವೆಯಾಗಿದ್ದು ನನ್ನ ತಮ್ಮನ ಚಿಕಿತ್ಸೆಗಾಗಿ ಕೇವಲ 1 ತಿಂಗಳ ಒಪ್ಪಂದದ ಮೇಲೆ. ಈಗ ಆ ಒಪ್ಪಂದವೂ ಕೂಡ ಮುಗಿಯಿತು. ಈಗ ನನ್ನ ಮತ್ತು ವಿಕ್ರಮ್ ನಡುವೆ ಯಾವುದೇ ಸಂಬಂಧವಿಲ್ಲ. ಕಾತ್ಯಾಯಿನಿಯ ಮಾತು ಕೇಳಿ ವಿಕ್ರಮ್ನ ಹೃದಯ ಒಡೆದಂತಾಯಿತು. ವಿಕ್ರಮ್ ಹೇಳಿದ, ಕಾತ್ಯಾಯಿನಿ, ನೀನು ಏನು ಹೇಳುತ್ತಿದ್ದೀಯಾ? ನಿನ್ನ ನಡುವೆ ಯಾವುದೇ ಸಂಬಂಧವಿಲ್ಲವೇ? ವಿಕ್ರಮ್ ಕಾತ್ಯಾಯಿನಿ ಕೈ ಹಿಡಿದು ಹೇಳಿದ, ನಿಜ ಹೇಳು ಕಾತ್ಯಾಯಿನಿ, ನಿನಗೆ ನಾನು ಏನೂ ಅಲ್ಲವೇ? ಕಾತ್ಯಾಯಿನಿ ತಲೆ ತಗ್ಗಿಸಿದಳು. ವಿಕ್ರಮ್ನ ಮಾತು ಕೇಳಿ ಅಂಜಲಿಗೆ ಆಶ್ಚರ್ಯವಾಯಿತು. ಅಂಜಲಿ ಉಕ್ಕಿ ಬರುತ್ತಿರುವ ದುಃಖವನ್ನು ತಡೆದುಕೊಳ್ಳುತ್ತಾ ಹೇಳಿದಳು, ಕಾತ್ಯಾಯಿನಿ, ವಿಕ್ರಮ್ಗೆ ನಿನ್ನ ಮೇಲೆ ಇರುವುದು ಕೇವಲ ಕಾಳಜಿಯಲ್ಲ, ಅದಕ್ಕಿಂತಲೂ ಮಿಗಿಲಾದದು. ಅದೇ ಪ್ರೀತಿ. ಕಾತ್ಯಾಯಿನಿ, ವಿಕ್ರಮ್ಗೆ ಈಗ ನನ್ನ ಅಗತ್ಯವಿಲ್ಲ. ಅಗತ್ಯವಿರುವುದು ನಿನ್ನದು. ಏಕೆಂದರೆ ಅಮ್ಮ ಹೊರಟು ಹೋದ ಮೇಲೆ ಅಮ್ಮನ ಜಾಗದಲ್ಲಿ ನಿಂತು ಅವನ ಬಗ್ಗೆ ಕಾಳಜಿ ತೆಗೆದುಕೊಂಡವಳು ನೀನು. ವಿಕ್ರಮ್ನ ಪ್ರತಿಯೊಂದು ಬೇಕು ಬೇಡಿಕೆಗಳನ್ನು ನೋಡಿಕೊಂಡವಳು ನೀನು. ನೀನೇ ಆ ಮನೆಯ ನಿಜವಾದ ಸೊಸೆ. ಅಂಜಲಿಯ ಮಾತು ಕೇಳಿ ವಿಕ್ರಮ್ ಕೂಡ ಆಶ್ಚರ್ಯಪಟ್ಟನು. ಅಂಜಲಿ ಅಷ್ಟು ಸುಲಭವಾಗಿ ಸೋಲೊಪ್ಪಿಕೊಳ್ಳುವವಳಾಗಿರಲಿಲ್ಲ. ಆಗ ವಿಕ್ರಮ್ ಕೇಳಿದ, ಅಂಜಲಿ, ನಾವಿಬ್ಬರು ಮದುವೆಯಾಗಿದ್ದು ನಿನಗೆ ಮೊದಲೇ ಗೊತ್ತಿತ್ತೇ? ಹೌದು, ನನಗೆ ಗೊತ್ತು. ಕಾತ್ಯಾಯಿನಿ ಪ್ರತಿಯೊಂದು ವಿಷಯವನ್ನು ಫೋನ್ನಲ್ಲಿ ನನಗೆ ತಿಳಿಸುತ್ತಿದ್ದಳು. ಆದರೆ ನೀನೇ ಆ ವಿಕ್ರಮ್ ಎಂದು ನನಗೆ ತಿಳಿದಿರಲಿಲ್ಲ. ಆದರೆ ಕಾತ್ಯಾಯಿನಿಯ ಫೋನ್ ತುಂಬಾ ದಿನಗಳಿಂದ ನಾಟ್ ರೀಚೇಬಲ್ ಬರುತ್ತಿತ್ತು. ಎಷ್ಟೇ ಫೋನ್ ಟ್ರೈ ಮಾಡಿದ್ರೂ ಕೂಡ ಅವಳ ಫೋನ್ ಕನೆಕ್ಟ್ ಆಗ್ತಿರ್ಲಿಲ್ಲ. ಅವಳ ಪರಿಸ್ಥಿತಿ ನನಗೆ ಮೊದಲೇ ತಿಳಿದಿತ್ತು. ಮನದಲ್ಲಿ ಏನೋ ಒಂದು ರೀತಿಯ ಭಯ ಕಸಿವಿಸಿ ಮನಸ್ಸು ತಡೆಯಲಾಗಲಿಲ್ಲ. ನಾನು ನೇರವಾಗಿ ಭಾರತಕ್ಕೆ ಬಂದೆ. ಕಾತ್ಯಾಯಿನಿಯನ್ನು ಎಲ್ಲ ಕಡೆ ಹುಡುಕಾಡಿದೆ.
ಕೊನೆಗೂ ಅವರ ಪಕ್ಕದ ಮನೆಯವರಿಂದ ಅವಳು ಹಾಸ್ಪಿಟಲ್ನಲ್ಲಿ ಇರುವುದಾಗಿ ತಿಳಿಯಿತು. ನಾನು ನೇರವಾಗಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ ಮೇಲೆ ಕಾತ್ಯಾಯಿನಿ ಮದುವೆಯಾಗಿದೆ ವಿಕ್ರಮ್, ಬೇರೆ ಯಾರೂ ಅಲ್ಲ, ಅದು ನೀನೇ ಎಂದು ಗೊತ್ತಾಯಿತು. ಆಗ ವಿಕ್ರಮ್ ಹೇಳಿದ, ದಯವಿಟ್ಟು ಕ್ಷಮಿಸು ಅಂಜಲಿ, ಅಮ್ಮನ ಕೊನೆಯ ಆಸೆ ಈಡೇರಿಸುವುದು ನನ್ನ ಕರ್ತವ್ಯವಾಗಿತ್ತು. ನೀನು ಭಾರತಕ್ಕೆ ಬರಲು ಒಪ್ಪದೇ ಇದ್ದಾಗ ನಾನು ವಿಧಿಯಿಲ್ಲದೆ 1 ತಿಂಗಳ ಒಪ್ಪಂದದ ಮೇರೆಗೆ ಕಾತ್ಯಾಯಿನಿಯನ್ನು ಮದುವೆಯಾಗಬೇಕಾಯಿತು. ವಿಕ್ರಮ್ನ ಮಾತು ಕೇಳಿ ಅಂಜಲಿ ಹೇಳಿದಳು, ವಿಕ್ರಮ್, ನನಗೆ ನಿನ್ನ ಪ್ರೀತಿ ಮುಖ್ಯ, ಆದರೆ ಕಾತ್ಯಾಯಿನಿಯ ಪ್ರೀತಿ ಮತ್ತು ತ್ಯಾಗ ಅದಕ್ಕಿಂತಲೂ ದೊಡ್ಡದು. ಅವಳಿಲ್ಲದ ಮನೆಯು ನಿನಗೆ ಖಾಲಿ ಖಾಲಿ ಎನಿಸಿತು ಎಂದು ನೀನೇ ಹೇಳಿದೆಯಲ್ಲ. ನಿನ್ನ ಅಮ್ಮನ ಕೊನೆಯ ಆಸೆ ಈಡೇರಿಸಲು ಸಾಧ್ಯವಾಗದಿದ್ದವಳು ಇಲ್ಲಿ ಬಂದು ಈ ಮನೆಯನ್ನು ನಿಭಾಯಿಸಬಲ್ಲೆ ಎಂದು ನಾನು ಬಯಸಿದರೆ ಅದು ನನ್ನ ತಪ್ಪು. ನಾನು ನನ್ನ ಕನಸುಗಳು, ನನ್ನ ವೃತ್ತಿ ಜೀವನ ಮುಖ್ಯ ಎಂದು ನಾನು ತಿಳಿದಿದ್ದರೆ ಕಾತ್ಯಾಯಿನಿ ನಿನ್ನ ಅಮ್ಮನ ಆಸೆಯನ್ನು ಪೂರೈಸಲು ತನ್ನ ಜೀವನವನ್ನೇ ತ್ಯಾಗ ಮಾಡಿದ್ದಾಳೆ. ನಾನು ನಿನ್ನನ್ನು ಬಿಟ್ಟು ಹೋಗುತ್ತಿದ್ದೇನೆ. ಈ ಮನೆಯ ಸೊಸೆಯಾಗಲು ನಿಜವಾದ ಅರ್ಹತೆ ಇರುವುದು ಕಾತ್ಯಾಯಿನಿಗೆ. ಕಾತ್ಯಾಯಿನಿ ತನ್ನ ಕಣ್ಣೀರನ್ನು ಬಚ್ಚಿಟ್ಟುಕೊಳ್ಳುತ್ತಾ ಹೇಳಿದಳು, ಇಲ್ಲ ಅಂಜಲಿ, ನಾನು ಇನ್ನು ವಿಕ್ರಮ್ನ ಜೀವನದೊಳಗೆ ಬರಬಾರದು ಎಂದು ನಿರ್ಧರಿಸಿದ್ದೇನೆ. ವಿಕ್ರಮ್, ನೀವು ಅಂಜಲಿಯೊಂದಿಗೆ ಸಂತೋಷವಾಗಿರಬೇಕು. ಅಂಜಲಿ ನನ್ನ ಬಾಲ್ಯದ ಪ್ರೀತಿ. ಅಂಜಲಿ ತಕ್ಷಣವೇ ಎದ್ದು ನಿಂತಳು. ಅವಳು ಕಾತ್ಯಾಯಿನಿಯ ಕೈ ಹಿಡಿದು ಅದನ್ನು ನನ್ನ ಕೈಗೆ ಒಪ್ಪಿಸಿ, ನಿಮ್ಮಿಬ್ಬರಿಗೂ ನಾನೇ ಮದುವೆ ಮಾಡಿಸಬೇಕಿತ್ತು. ಇನ್ನು ನೀವಿಬ್ಬರು ಒಟ್ಟಿಗೆ ಇರುತ್ತೀರಿ. ನಾನು ಅಮೆರಿಕಾಗೆ ಹಿಂತಿರುಗುತ್ತಿದ್ದೇನೆ. ನನ್ನ ಗೆಳತಿ ಮತ್ತು ನನ್ನ ಪ್ರೀತಿಯ ಹುಡುಗ ಸಂತೋಷವಾಗಿರುವುದೇ ನನಗೆ ಮುಖ್ಯ ಎಂದು ಹೇಳಿ ಅಂಜಲಿ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಹೊರಟು ಹೋದಳು. ನಾನು ಅಂಜಲಿಯನ್ನು ತಡೆಯಲು ಪ್ರಯತ್ನಿಸಲಿಲ್ಲ, ಏಕೆಂದರೆ ಆ ಕ್ಷಣ ನನಗೆ ಗೊತ್ತಾಯಿತು, ನನ್ನ ಪ್ರೀತಿ, ನನ್ನ ಭವಿಷ್ಯ, ನನ್ನ ಬದುಕು, ನನ್ನ ಖಾಲಿ ಮನೆಯಲ್ಲಿ ಕಳೆದು ಹೋದ ಜೀವ ಕಾತ್ಯಾಯಿನಿಯೇ ಎಂದು. ನಾನು ಕಾತ್ಯಾಯಿನಿಯನ್ನು ಆಸ್ಪತ್ರೆಯಿಂದ ನಮ್ಮ ಮನೆಗೆ ಕರೆದುಕೊಂಡು ಬಂದೆ. ಈ ಬಾರಿ ಇದು ಕೇವಲ ಒಪ್ಪಂದದ ಮದುವೆಯಾಗಿರಲಿಲ್ಲ, ಬದಲಿಗೆ ಪ್ರೀತಿಯ ಬಂಧವಾಗಿತ್ತು. ನಾನು ಅವಳ ಕೈ ಹಿಡಿದು ಹೇಳಿದೆ, ಕಾತ್ಯಾಯಿನಿ, ನಮ್ಮ 1 ತಿಂಗಳ ಮದುವೆ ನಾಟಕವಾಗಿರಬಹುದು, ಆದರೆ ನಿನ್ನ ಪ್ರೀತಿ ಮತ್ತು ಸೇವೆಯಿಂದ ನಿನಗೆ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಹೆಂಡತಿಯ ಸ್ಥಾನ ನೀಡಿದ್ದೇನೆ. ನೀನು ಈ ಮನೆಯ ನನ್ನ ಹೃದಯದ ರಾಣಿ. ಇದೇ ನನ್ನ ಜೀವನದ ಸತ್ಯ. ಕಾತ್ಯಾಯಿನಿ ನನ್ನತ್ತ ನೋಡಿದಳು. ಅವಳ ಮುಖದಲ್ಲಿ ನಂಬಿಕೆ ಮತ್ತು ಸಂತೋಷದ ನಗೆ ಇತ್ತು. ವಿಕ್ರಮ್, ನನಗೆ ಗೊತ್ತಿದೆ, ಈ ಸಂಬಂಧಕ್ಕೆ ಅಮ್ಮನ ಆಶೀರ್ವಾದವಿದೆ. 1 ತಿಂಗಳ ನಂತರ ನಾನು ಈ ಮನೆಯಿಂದ ಹೋಗಲು ಬಯಸಿದ್ದೆ, ಆದರೆ ಆ ಮನೆ ಖಾಲಿಯಾಗಿ ನನ್ನನ್ನೇ ಕರೆಯುತ್ತಿತ್ತು. ಅವಳು ಪ್ರೀತಿಯಿಂದ ನನ್ನ ಕೈ ಹಿಡಿದು ಹೇಳಿದಳು, ಕಾತ್ಯಾಯಿನಿಯ ಸಹೋದರ ಗಣೇಶ್ ಚೇತರಿಸಿಕೊಂಡ ನಂತರ ನಮ್ಮೊಂದಿಗೆ ಬಂದ. ನಮ್ಮ ಕುಟುಂಬ ಮತ್ತೆ ಒಂದಾಯಿತು. ಅವಳ ಪ್ರೀತಿ ಮತ್ತು ತ್ಯಾಗ ನನ್ನ ಜೀವನಕ್ಕೆ ಒಂದು ಹೊಸ ಅರ್ಥವನ್ನು ಕೊಟ್ಟಿತು. ನನ್ನ ಹೃದಯದಲ್ಲಿ ಅಂಜಲಿಯ ಬಗ್ಗೆ ಪ್ರೀತಿ ಗೌರವವಿದ್ದರೂ ಕಾತ್ಯಾಯಿನಿಯೇ ನನ್ನ ಇಡೀ ಜೀವನ. 1 ತಿಂಗಳ ಒಪ್ಪಂದ, 4 ದಿನಗಳ ದುಃಖ ಮತ್ತು ಒಂದು ವಿಚಿತ್ರ ಪ್ರೀತಿಯ ಹುಡುಕಾಟ, ಇದೆಲ್ಲವೂ ಸೇರಿ ನನ್ನ ಜೀವನಕ್ಕೆ ಶಾಶ್ವತ ನೆಲೆ ಸಿಕ್ಕಿತು. ನಮ್ಮ ಪ್ರೀತಿಯ ಕತೆ ಕೇವಲ ಒಂದು ಒಪ್ಪಂದದಿಂದ ಆರಂಭವಾಗಿ ಒಂದು ಮಹಾ ಕಾದಂಬರಿಯಾಗಿ ಮುಂದುವರಿಯಿತು. ಕಾತ್ಯಾಯಿನಿ ನನ್ನ ಕೈ ಹಿಡಿದು ಮನೆಗೆ ಬಂದಾಗ ಆ ಮನೆಯ ಗೋಡೆಗಳು ಮೌನವಾಗಿ ನಮಗೆ ಸ್ವಾಗತ ಕೋರಿದಂತೆ ಭಾಸವಾಯಿತು. ಅದು ಇನ್ನು ಮುಂದೆ ಒಪ್ಪಂದದ ಮನೆಯಾಗಿರಲಿಲ್ಲ, ಅದು ನಮ್ಮ ಭವಿಷ್ಯದ ಮನೆ. ಆದರೆ ಒಪ್ಪಂದದ ಕಹಿ ಮತ್ತು ಅಮ್ಮನ ಅಗಲಿಕೆಯ ನೋವು ಇನ್ನು ಗೋಡೆಗಳ ಮೂಲೆಯಲ್ಲಿತ್ತು. ಕಾತ್ಯಾಯಿನಿ, ಇದು ನಮಗೆ ಹೊಸ ಪ್ರಾರಂಭ. ಅಂಜಲಿ ಮಾಡಿದ ತ್ಯಾಗಕ್ಕೆ ನಾವು ನ್ಯಾಯ ಒದಗಿಸಬೇಕು ಎಂದು ಹೇಳಿದೆ. ಕಾತ್ಯಾಯಿನಿ ಕಣ್ಣುಗಳಲ್ಲಿ ಆರ್ದ್ರತೆ ಇತ್ತು. ವಿಕ್ರಮ್, ಅಂಜಲಿ ನಿಜಕ್ಕೂ ಒಂದು ಮಹಾನ್ ಹೃದಯದ ಗೆಳತಿ. ಅವಳ ತ್ಯಾಗವನ್ನು ನಾವು ಸದಾ ಸ್ಮರಿಸಬೇಕು. ನಮ್ಮ ಈ ಸಂಬಂಧಕ್ಕೆ ಅವಳು ಒಂದು ಕಾರಣ. ಮನೆಯಲ್ಲಿ ಮುಂದೆ ಯಾವುದೇ ವಿಚಿತ್ರ ಒಪ್ಪಂದಗಳಿರಲಿಲ್ಲ, ಆದರೆ ನಾವು ಪರಸ್ಪರ ಹೊಸಬರಂತೆ ವರ್ತಿಸುತ್ತಿದ್ದೆವು. ನಾವು ಹಂಚಿಕೊಂಡ 1 ತಿಂಗಳು ಕೇವಲ ಕರ್ತವ್ಯವಾಗಿತ್ತು. ಇದೀಗ ನಾವು ಹಂಚಿಕೊಳ್ಳಬೇಕಾಗಿದ್ದು ಭಾವನೆಗಳು ಮತ್ತು ನಂಬಿಕೆ. ಕಾತ್ಯಾಯಿನಿ ಇನ್ನೂ ಅದೇ ಸರಳ ವಿಧವೆ ಬದುಕನ್ನು ನಡೆಸುತ್ತಿದ್ದಳು. ಅವಳ ಬದುಕಿನಲ್ಲಿ ಸಂತೋಷ ಮತ್ತು ದುಃಖದ ನಡುವೆ ಒಂದು ತೆಳುವಾದ ಪರದೆ ಇತ್ತು. ಅವಳು ಬೆಳಿಗ್ಗೆ ಎದ್ದು ಪೂಜೆ ಮಾಡುವುದು, ಗಣೇಶನನ್ನು ನೋಡಿಕೊಳ್ಳುವುದು, ಆಸ್ಪತ್ರೆಗೆ ಹೋಗುವುದು ಮತ್ತು ಮನೆಗೆ ಬಂದು ಅಡುಗೆ ಮಾಡುವುದು ಎಲ್ಲವೂ ನಿಖರವಾಗಿತ್ತು. ಅವಳು ತನ್ನ ಮನಸ್ಸಿನೊಳಗೆ ಇಟ್ಟುಕೊಂಡಿದ್ದ ನೋವನ್ನು ಎಂದಿಗೂ ಹೊರಗೆ ಬಿಡಲಿಲ್ಲ. ಒಂದು ದಿನ ನಾನು ಆಫೀಸ್ನಿಂದ ಬಂದಾಗ ಅವಳು ಹೂಗಳನ್ನು ಕಟ್ಟುತ್ತಿದ್ದಳು. ಅವಳ ಕೈಗಳಲ್ಲಿ ಒಂದು ರೀತಿಯ ಕಲಾತ್ಮಕ ಸೌಂದರ್ಯವಿತ್ತು. ಕಾತ್ಯಾಯಿನಿ, ನೀನು ನಿನ್ನ ಮನಸ್ಸಿನ ಭಾವನೆಗಳನ್ನು ಯಾವಾಗ ಹೇಳುವೆ? ನೀನು ಕೇವಲ ಈ ಮನೆಯ ಸೊಸೆಯಲ್ಲ, ನೀನು ನನ್ನ ಹೆಂಡತಿಯೂ ಆಗಬೇಕು. ನೀನು ಏಕೆ ಇನ್ನೂ ನನ್ನಿಂದ ದೂರ ಉಳಿದಿದ್ದೀಯಾ? ನಾನು ನೇರವಾಗಿ ಕೇಳಿದೆ. ಅವಳು ಹೂ ಕಟ್ಟುವುದು ನಿಲ್ಲಿಸಿ ನಿಧಾನವಾಗಿ ನನ್ನ ಕಡೆ ತಿರುಗಿದಳು. ವಿಕ್ರಮ್, ನಾನು ನಿಮ್ಮ ಮನೆಯ ಗೌರವವನ್ನು ಕಾಪಾಡಲು ಬಂದ ವಿಧವೆ. ನನ್ನ ಬದುಕಿನಲ್ಲಿ ಅಳಿಸಿ ಹೋಗಿರುವ ಸಂಗತಿಗಳು ಹಲವು. ನನಗೆ ಸಡನ್ ಆಗಿ ಈ ಪ್ರೀತಿ, ಈ ಸಂತೋಷವನ್ನು ಸ್ವೀಕರಿಸಲು ಕಷ್ಟವಾಗುತ್ತಿದೆ. ಈ ಸಂಬಂಧ ನನ್ನ ಅರ್ಹತೆಗೆ ಮೀರಿದ್ದು ಎಂದು ನನಗೆ ಅನಿಸುತ್ತಿದೆ. ನಿಮ್ಮ ಅಮ್ಮ ನನಗಿತ್ತ ಪ್ರೀತಿ ಮತ್ತು ನೀವು ನೀಡುತ್ತಿರುವ ಗೌರವಕ್ಕೆ ನಾನು ಧನ್ಯವಾದ ಹೇಳುತ್ತೇನೆ. ಆದರೆ ಪ್ರೀತಿ ಮತ್ತು ಪ್ರಣಯ, ಇದು ನನ್ನ ಬದುಕಿನ ಹಳೆಯ ಪುಟವಾಗಿತ್ತು. ಅವಳ ಮಾತಿನಲ್ಲಿ ಒಂದು ರೀತಿಯ ಕಹಿ ಇತ್ತು.
ವಿಧವೆ ಎಂಬ ಹಣೆಪಟ್ಟಿ ಅವಳನ್ನು ಹಿಂದಿನಿಂದ ಎಳೆದು ಹಿಡಿಯುತ್ತಿತ್ತು. ನಾನು ಆಕೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ನೋಡು ಕಾತ್ಯಾಯಿನಿ, ನನಗೂ ಗೊತ್ತಿದೆ, ನಾನು ಅಂಜಲಿಯನ್ನು ಪ್ರೀತಿಸುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಆ ನೋವಿದೆ. ಆದರೆ ನೀನು ಆ 30 ದಿನಗಳಲ್ಲಿ ನನ್ನೊಳಗೆ ಹುಟ್ಟಿಸಿದ ಭಾವನೆಗಳು, ನನ್ನ ಅಮ್ಮನ ಮೇಲಿಟ್ಟ ಪ್ರೀತಿ, ಅದೆಲ್ಲವೂ ನಿಜ. ನೀನು ನಿನ್ನನ್ನು ವಿಧವೆ ಎಂದು ನೋಡಬೇಡ. ನೀನು ನನ್ನ ಹೆಂಡತಿ. ನಾನು ದೃಢವಾಗಿ ಹೇಳಿ ಅವಳ ಕಣ್ಣೀರು ಒರೆಸಿದೆ. ಕಾತ್ಯಾಯಿನಿಯ ಮನಸ್ಸು ಬದಲಾಗಲು ಒಂದು ದೊಡ್ಡ ಕಾರಣ ಬೇಕಿತ್ತು. ಆ ಕಾರಣ ಆಕೆಯ ಸಹೋದರ ಗಣೇಶನ ಚೇತರಿಕೆ. ಆತನಿಗೆ ಈ ಮದುವೆಯ ನಾಟಕದ ಬಗ್ಗೆ ತಿಳಿದಿರಲಿಲ್ಲ. ಗಣೇಶ್ನಿಗೆ ಶ್ರೀಮಂತ ಉದಾರ ವ್ಯಕ್ತಿಯನ್ನು ತನ್ನ ಸಹೋದರಿ ಮದುವೆಯಾಗಿದ್ದಾಳೆ ಎಂದು ತಿಳಿದು ಆತ ಸಂತೋಷಗೊಂಡಿದ್ದ. ಈ ಕಾಳಜಿ ಕಾತ್ಯಾಯಿನಿಯ ಮನಸ್ಸಿನಲ್ಲಿ ಬದಲಾವಣೆ ತಂದಿತ್ತು. ಅವಳ ಪ್ರಕಾರ ನಾನು ಕೇವಲ ಹಣ ಕೊಟ್ಟು ಹೊರಟು ಹೋದ ವ್ಯಕ್ತಿಯಾಗಿರಲಿಲ್ಲ. ತನ್ನ ಸಹೋದರ ಗಣೇಶನನ್ನು ಪ್ರೀತಿಸುವ ಕುಟುಂಬದ ಸದಸ್ಯನಾಗಿದ್ದೆ. ಒಂದು ದಿನ ಗಣೇಶನು ನನ್ನ ಕೈ ಹಿಡಿದು, ವಿಕ್ರಮಣ್ಣ, ನನ್ನ ಅಕ್ಕ ತುಂಬಾ ಒಳ್ಳೆಯ ಹುಡುಗಿ. ಅವಳ ಜೀವನದಲ್ಲಿ ನಾನೊಬ್ಬನೇ ಇದ್ದೆ. ಆದರೆ ಈಗ ನೀನು ಬಂದಿದ್ದೀಯಾ, ಅವಳನ್ನು ಚೆನ್ನಾಗಿ ನೋಡಿಕೋ. ನಾನು ಬೇಗ ಚೇತರಿಸಿಕೊಳ್ಳುತ್ತೇನೆ ಎಂದು ದುರ್ಬಲ ಧ್ವನಿಯಲ್ಲಿ ಹೇಳಿದ. ಈ ಮಾತು ಕಾತ್ಯಾಯಿನಿಯ ಹೃದಯವನ್ನು ಕರಗಿಸಿತು. ನಾನು ತೋರಿಸಿದ ಮನುಷ್ಯತ್ವದ ಮುಂದೆ ಆಕೆಯ ವಿಧವೆ ಎಂಬ ಕಟ್ಟುಪಾಡುಗಳು ಸಡಿಲಗೊಂಡವು. ಆ ರಾತ್ರಿ ಕಾತ್ಯಾಯಿನಿ ನನ್ನ ಕೋಣೆಗೆ ಬಂದಳು. ಮದುವೆಯ ನಂತರ ಮೊದಲ ಬಾರಿಗೆ ಅವಳು ನನ್ನನ್ನು ನೋಡಲು ಬಂದಿದ್ದಳು. ಅವಳು ಇನ್ನು ನೆಲದ ಮೇಲೆ ಮಲಗುತ್ತಿರಲಿಲ್ಲ. ಆದರೆ ನಮ್ಮ ನಡುವೆ ಇನ್ನೂ ಒಂದು ಅಗೋಚರ ಗೋಡೆ ಇತ್ತು. ವಿಕ್ರಮ್, ನಾನೊಂದು ವಿಷಯ ಹೇಳಬೇಕು. ಅವಳ ಧ್ವನಿ ನಡುಗುತ್ತಿತ್ತು. ಹೇಳು ಕಾತ್ಯಾಯಿನಿ, ನಾನು ಮೃದುವಾಗಿ ಉತ್ತರಿಸಿದೆ. ಅವಳ ಧ್ವನಿಯಲ್ಲಿ ಒಂದು ರೀತಿಯ ಹೆದರಿಕೆ ಇತ್ತು. ನನಗೆ ಗೊತ್ತು, ನೀವು ಅಂಜಲಿಯನ್ನು ಪ್ರೀತಿಸಿದ್ದೀರಿ. ಆ ಪ್ರೀತಿ ಇನ್ನು ನಿಮ್ಮ ಹೃದಯದಲ್ಲಿರಬಹುದು. ಆದರೆ ನನ್ನ ತಮ್ಮನಿಗೆ ನೀವು ತೋರಿಸಿದ ಪ್ರೀತಿ, ನನ್ನ ದುಃಖದಲ್ಲಿ ನೀವು ತೋರಿಸಿದ ಸಹಾನುಭೂತಿ, ನನಗೆ ಈಗ ಅನಿಸುತ್ತಿದೆ ಈ ಸಂಬಂಧ ಕೇವಲ ಒಂದು ಒಪ್ಪಂದವಾಗಿರಲಿಲ್ಲ. ಇದು ದೇವರಿಂದಲೇ ನಿಗದಿಸಲ್ಪಟ್ಟ ಬಂಧ. ಅವಳು ನಿಧಾನವಾಗಿ ಬಂದು ನನ್ನ ಪಕ್ಕ ಕುಳಿತುಕೊಂಡಳು. ಅವಳ ಕಣ್ಣುಗಳಲ್ಲಿ ಹೊಸ ಹೊಳಪು ಇತ್ತು, ನಿಜವಾದ ಪ್ರೀತಿಯ ಬೆಳಕು. ನಾನು ನನ್ನ ಮೊದಲ ಗಂಡನ ನೆನಪನ್ನು ಮರೆತಿರಲಿಲ್ಲ. ಆದರೆ ಜೀವನ ಮುಂದುವರೆಸಬೇಕೆಂದು ಈಗ ಅರ್ಥವಾಯಿತು. ನೀವು ನನಗೆ ಆ ಹೊಸ ದಾರಿಯನ್ನು ತೋರಿಸಿದ್ದೀರಿ. ನಾನು ಇನ್ನು ಮುಂದೆ ನಿಮ್ಮ ಹೆಂಡತಿಯಾಗಿ ನಿಮ್ಮನ್ನು ಸ್ವೀಕರಿಸಲು ಸಿದ್ಧಳಾಗಿದ್ದೇನೆ. ಅವಳು ಭಾವನಾತ್ಮಕವಾಗಿ ನುಡಿದಳು. ನಾನು ಅವಳ ಕೈ ಹಿಡಿದು ನನ್ನ ಹೃದಯದ ಬಡಿತವನ್ನು ಅವಳಿಗೆ ಅನುಭವಿಸಿದೆ. ಕಾತ್ಯಾಯಿನಿ, ನನ್ನ ಮನಸ್ಸು ಎಂದಿಗೂ ಅಂಜಲಿಯಿಂದ ದೂರ ಹೋಗಿರಲಿಲ್ಲ. ಆದರೆ ನನ್ನ ಆಫೀಸ್ನ ಫೈಲ್ನಿಂದ ಹಿಡಿದು ನನ್ನ ಅಮ್ಮನ ಆರೈಕೆವರೆಗೂ ನನ್ನ ಪ್ರತಿ ಬೇಕು ಬೇಡಿಕೆಗಳನ್ನು ನಾನು ಹೇಳುವ ಮುನ್ನವೇ ಪೂರೈಸಿದೆ. ಈ ಪ್ರೀತಿ ಒಪ್ಪಂದವಾಗಿ ಶುರುವಾಗಿದ್ದರೂ ಈಗ ನನ್ನ ಜೀವನದ ನಿಜವಾದ ಪ್ರೀತಿ ನೀನು. ನೀನು ಕೇವಲ ನನ್ನವಳು. ಆ ರಾತ್ರಿ ನಮ್ಮ ನಡುವಿನ ಎಲ್ಲ ಅಂತರಗಳು ದೂರವಾದವು. ಅಂದು ಆ 1 ತಿಂಗಳ ಒಪ್ಪಂದವು ಶಾಶ್ವತ ಪ್ರೀತಿಯ ಬಂಧವಾಗಿ ಮಾರ್ಪಟ್ಟಿತು. ಒಂದು ದಿನ ಅಮೆರಿಕಾದಿಂದ ಅಂಜಲಿಯಿಂದ ಒಂದು ಇಮೇಲ್ ಬಂತು. ಆ ಇಮೇಲ್ ನನ್ನ ಮತ್ತು ಕಾತ್ಯಾಯಿನಿ ನಡುವಿನ ನಂಬಿಕೆಯನ್ನು ಇನ್ನೂ ಗಟ್ಟಿಗೊಳಿಸಿತು. ವಿಕ್ರಮ್ ಮತ್ತು ಕಾತ್ಯಾಯಿನಿ, ನಾನು ಅಮೆರಿಕಾಗೆ ಬಂದಿದ್ದೇನೆ. ಆದರೆ ನಿಮ್ಮ ನೆನಪುಗಳು ಇನ್ನೂ ನನ್ನ ಜೊತೆ ಇವೆ. ವಿಕ್ರಮ್, ನಿನ್ನ ದುಃಖದಲ್ಲಿ ನಾನು ನಿನ್ನ ಪಕ್ಕ ಇರಲು ಸಾಧ್ಯವಾಗಲಿಲ್ಲ. ಆದರೆ ನನ್ನ ಗೆಳತಿ ಕಾತ್ಯಾಯಿನಿ ನಿನ್ನ ಪತ್ನಿಯಾಗಿ ಆ ಕೆಲಸ ಮಾಡಿದಳು. ನನ್ನ ಬದುಕಿದ ಅತ್ಯಂತ ದೊಡ್ಡ ನಿರ್ಧಾರಗಳಲ್ಲಿ ಇದು ಒಂದು. ನನ್ನ ಪ್ರೀತಿಯನ್ನು ನಾನೇ ಇನ್ನೊಬ್ಬಳಿಗೆ ಒಪ್ಪಿಸಿದ್ದು. ಕಾತ್ಯಾಯಿನಿ, ನೀನು ನಿನ್ನನ್ನು ಎಂದಿಗೂ ಕೀಳಾಗಿ ಕಾಣಬೇಡ. ನೀನು ವಿಕ್ರಮ್ಗೆ ಬೇಕಾದ ಎಲ್ಲಾ ಪ್ರೀತಿ ಮತ್ತು ಭದ್ರತೆಯನ್ನು ನೀಡಬಲ್ಲೆ. ನಾನು ನನ್ನ ವೃತ್ತಿ ಜೀವನ ಮತ್ತು ಅಮೆರಿಕದ ಬದುಕನ್ನು ಪ್ರೀತಿಸುತ್ತೇನೆ. ವಿಕ್ರಮ್, ನೀನು ಭಾರತವನ್ನು ಬಿಟ್ಟು ಬರುವುದಿಲ್ಲ ಎಂದು ನನಗೆ ತಿಳಿದಿತ್ತು. ಹಾಗಾಗಿ ನಾನೇ ಸರಿಯಾದ ನಿರ್ಧಾರ ತೆಗೆದುಕೊಂಡೆ. ನಿಮ್ಮಿಬ್ಬರಿಗೂ ನನ್ನ ಶುಭಾಶಯಗಳು. ನಿಮ್ಮ ಸಂತೋಷವೇ ನನ್ನ ಸಂತೋಷ. ಪ್ರೀತಿಯಿಂದ ಅಂಜಲಿ. ಈ ಇಮೇಲ್ ಓದಿದಾಗ ಕಾತ್ಯಾಯಿನಿಗೆ ಅಂಜಲಿಯ ಬಗ್ಗೆ ಅಪಾರ ಗೌರವ ಮೂಡಿತು. ಅಂಜಲಿ ಈ ಸಂಬಂಧವನ್ನು ತನ್ನ ಹೃದಯದಿಂದ ಒಪ್ಪಿಕೊಂಡಿದ್ದಾಳೆ ಎಂದು ತಿಳಿದು ಸಂತೋಷವಾಯಿತು. ವಿಕ್ರಮ್ಗೆ ಇದು ಅಂಜಲಿಯೊಂದಿಗಿನ ತನ್ನ ಹಳೆಯ ಪ್ರೀತಿಗೆ ಅಂತಿಮ ಮುಕ್ತಾಯ ಹಾಡಿದಂತಿತ್ತು. ಇನ್ನು ಮುಂದೆ ಹಿಂದಿನ ನೆರಳಿರಲಿಲ್ಲ, ಕೇವಲ ಮುಂದಿನ ಬೆಳಕು ಮಾತ್ರ. ವೀಕ್ಷಕರೇ, ನಮ್ಮ ಕತೆ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯದಿರಿ. ಧನ್ಯವಾದಗಳು.